ವಸತಿ ಸಚಿವ ಜಮೀರ್ ಅಹಮದ್ಗೆ ಡೌನ್ ಡೌನ್. ನಮ್ಮ ಕರ್ನಾಟಕ ರಾಜ್ಯದ ಕೊಳಚೆ ನಿರ್ಮೂಲನಾ ಮಂಡಳಿ ಏನಿದೆನೋ ಆ ಮಂಡಳಿಯಲ್ಲಿ ಬಳ್ಳಾರಿ ನಗರದಲ್ಲಿ 1160 ಮನೆಗಳು ಸ್ಯಾಂಕ್ಷನ್ ಆದರೆ ಅದರಲ್ಲಿ 860 ಮನೆಗಳೇನೋ ಮುಗಿಸಿದ್ದಾರೆ. ಇನ್ನು 200 ಮನೆಗಳು ಪೆಂಡಿಂಗ್ ಇದ್ದಾವೆ. ಅದನ್ನು ಆದಷ್ಟು ಡಿಸೆಂಬರಲ್ಲಿ ಮುಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನಾಗಿದೆ ಅಂತಂದರೆ ಈಗ ಪಾಪ ಈ ಅಮೌಂಟ್ ಡಿಗಳು ಕಟ್ಟಿ ಅವರು ಮನೆಗಳನ್ನ ತೆಗೆದುಕೊಂಡು ಬಿಟ್ಟು ಹೊರಗಡೆ ಹಾಕಿರ್ತಾರೆ, ಗುಡಿಸಲುಗಳನ್ನ ತೆಗೆದು ಪಾಪ ಹೊರಗಡೆ ನೆರಳಿಲ್ದಂಗೆ ಹಂಗೆ ಇರ್ತಾರೆ, ಮನೆ ಜಲ್ದಿ ಆಗಿಬಿಡುತ್ತೇನೋ ಅಂತೇಳಿ. ಬಟ್ ಇವರು ಮನೆಗಳನ್ನ ಜಲ್ದಿ ಕಂಪ್ಲೀಟ್ ಮಾಡ್ತಾ ಇಲ್ಲ. ಈ ಕಾಂಟ್ರಾಕ್ಟರ್ಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಗೊತ್ತಾಗಲ್ಲ ಪಾಪ, ಅನ್ಎಜುಕೇಟೆಡ್ ಅಂದರೆ ಸ್ವಲ್ಪ ಓದು ಇರಲ್ಲ ಅವ್ರಿಗೆ. ಅಂಥವ್ರಿಗೆ ಏನು ಮಾಡಿಬಿಡ್ತಾ ಇದ್ದಾರೆ, ಇಲ್ಲ ನಮಗೆ ಸ್ಯಾಂಕ್ಷನ್ ಆಗಿದ್ದಿಷ್ಟೇ, ನೀವು ಇನ್ನೂ ಸ್ವಲ್ಪ ಕೈಯಲ್ಲಿ ಹಾಕಿದರೆ ಮಾತ್ರ ಮನೆ ಕಂಪ್ಲೀಟ್ ಆಗುತ್ತೆ ಅಂತೇಳಿ ಅವ್ರ ಹತ್ರ ಸಿಮೆಂಟ್ ತರಿಸೋದು, ಬೇರೆ ಬೇರೆ ಎಳ್ಳು ತರಿಸೋದು, ಮತ್ತು ರಾಡ್ಸು ತರಿಸೋದು RCC ಹಾಕಲಿಕ್ಕೆ, ಇವೆಲ್ಲ ಆಗ್ತಾಯಿದ್ದವು ಬಳ್ಳಾರಿಯಲ್ಲಿ ಪಾಪ. ಆದರೂ ಕೂಡ ಅವರು ಸಹಿಸಿ ಅದನ್ನು ಹೆಂಗೋ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇಂಥ ಒಬ್ಬ ಸಚಿವರನ್ನ ಕಾಂಗ್ರೆಸ್ ಸರ್ಕಾರ ನಮಗೆ ಬಳ್ಳಾರಿ ಕೊಟ್ಟಿದೆ ಅಂತಂದರೆ ಬಳ್ಳಾರಿಗೆ ಇದು ಶಾಪ. ಆ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಳ್ಳಾರಿಯಲ್ಲಿ. ಬಡವರು ಭಾಳ ಕಷ್ಟದಲ್ಲಿದ್ದಾರೆ. ಹಂಗಾಗಿ ಅವ್ರ ಸಲುವಾಗಿ ನಾವು ಇವತ್ತು ಸ್ಲಮ್ ಬೋರ್ಡಿಗೆ ಬಂದು ಅವ್ರಿಗೆ ನಾವು ಬೇಸ್ಮೆಂಟ್ ಹಾಕಿ 3 ವರ್ಷ ಆಗೈತೆ, ನಮಗೆ ಮನೆ ಇಲ್ಲ ಏನಿಲ್ಲ ಸರ್. ನಾವು ಕಂಬಿ ಹಾಕಿವಿ, ಉಸುಗ ಹಾಕಿವಿ, ಎಲ್ಲ ಹಾಕಿವಿ. ಬೇಸ್ಮೆಂಟ್ ಸ್ವಂತ ನಾವೇ ಕಟ್ಟಿವಿ. ಎಷ್ಟು ಖರ್ಚು ಮಾಡ್ಕೊಂಡ್ರಿ? ಇವಾಗ 1 ಲಕ್ಷ ರೂಪಾಯಿ ಸೆನ್ಸೆನೆ ಕಾಜೈತೆ ಸರ್ ನಮ್ದು.